ಜಗಜ್ಯೋತಿ ಬಸವೇಶ್ವರ ನನ್ನ ಬಾಳಿನಲ್ಲಿ ಎಂಥ ಕಷ್ಟ ನಷ್ಟಗಳನ್ನು ಬಂದರೂ ಸಹ ಅದನ್ನು ಕಾಪಾಡುವ ಭಾರ ನಿನ್ನೆ ಕುಡಿದೆ ತಂದೆ. ಆದರೆ ತಂದೆ ತಾಯಿ ಇಲ್ಲದೆ ಬೆಳೆದಿರುವ ನನ್ನನ್ನು ಸ್ವಂತ ಮಗಳಿಗಿಂತಲೂ ಹೆಚ್ಚಾಗಿ ಸಾಕಿ ಸಲುವಿ ಜೋಪಾನ ಮಾಡಿದ್ದಾನೆ ನನ್ನ ಹಿರಿಯಣ್ಣ. ಅದು ಅಲ್ಲದೆ ನನ್ನ ಬಾಳಿನಲ್ಲಿ ಎಂಥ ವಿಷ ಸ್ವರೂಪವು ಬಂದು ವಿಷ ಬಿಡಲು ಪ್ರಯತ್ನಿಸಿದರು ಅದನ್ನು ಸರಿಹರಿಸುವ ಭಾರ ನಿನ್ನೆ ಕುಡಿದಂತೆ ನಿಲ್ಲಿಸಿಕೊಂಡೆ. ಅದು ಅಲ್ಲದೆ ಈ ಮನೆಗೆ ಬೇಗ ಒಬ್ಬ ಒಳ್ಳೆ ಅತ್ತಿಗೆ ಬಂದು ನನ್ನ ಅಣ್ಣನ ಕೈ ಹಿಡಿದು ನನ್ನನ್ನು ಅಣ್ಣ ಏನನ್ನ ಹೀಗೆ ಕೇಳ್ತಾ ಇದೆಯಾ? ಇವತ್ತು ಆ ಜಗಜ್ಯೋತಿ ಬಸವೇಶ್ವರನ ಪೂಜೆ ದಿನವಲ್ಲವಿ, ಅದಕ್ಕೋಸ್ಕರ ಆ ಬಸವೇಶ್ವರನಿಗೆ ಪೂಜೆ ಮಾಡ್ತಾ ಇದ್ದೀನಿ. ನಿನಗೂ ಕೂಡ ಕುಂಕುಮ ತಿಲಕವನ್ನು ಹಚ್ಚಿ ಈ ಮನೆಗೆ ಒಬ್ಬ ಒಳ್ಳೆ ಅತ್ತಿಗೆ ಬರಲಿ ಅಂತ ನಿನಗೆ ಪ್ರಸಾದ ಕೊಡಿಸ್ಕೊತೀನಿ, ತೆಗೆದುಕೊಳ್ಳಲು.
ನಿನ್ನಲಯದಲ್ಲಿ ಸಂಸಾರವನ್ನು ಹೂಡಿಕೊಂಡು ಹೋಗುವುದನ್ನು ಕಂಡು ನನ್ನ ಎದೆಗೆ ತುಂಬಾ ವ್ಯಥೆಯಾಗುತ್ತದೆ. ತಂಗಿ, ನೀನು 8 ವರ್ಷದವಳ ಇದ್ದಾಗಲೇ ತಾಯಿಯವರು ಅಕಾಲ ಕಾರಣಕ್ಕೆ ತುತ್ತಾದರು. ತಂದೆಯವರು ಕೂಡ ತಾಯಿಯವರ ಚಿಂತೆಯಲ್ಲಿ ಕೊರಗಿ ನರಳಿ ಹಾಸಿಗೆಯನ್ನು ಎಳೆದು ಮರು ವರ್ಷದಲ್ಲಿ ಶಿವನ ಸಾನ್ನಿಧ್ಯವನ್ನು ಸೇರಿದರು. ಅಂದಿನಿಂದ ಇಂದಿನವರೆಗೆ ನಿನ್ನನ್ನು ತಮ್ಮ ಸೋಮಶೇಖರನನ್ನು ಕಷ್ಟಪಟ್ಟ ಜೋಪಾನ ಮಾಡುತ್ತಾ ಬಂದೆ. ನಾನಂದು ಬಗೆದರೆ ನನ್ನ ಬಾಳಿನಲ್ಲಿ ದೈವಂದು ಬಗಿತಮ್ಮ. ಅಣ್ಣ, ಯಾಕಣ್ಣ ನನ್ನ ಅದೃಷ್ಟಕ್ಕೆ ಯಾರೇನು ಮಾಡೋರಣ್ಣ, ಯಾರೇನು ಮಾಡೋರು? ಅದು ನನ್ನ ಅದೃಷ್ಟವಣ್ಣ, ಅದು ನನ್ನ ಅದೃಷ್ಟ. ನೋಡು ತಂಗಿ, ನೀನಾದರೂ ಮಾಡುವುದು ಏನು? ನೋಡು ತಂಗಿ, ನೀನಾದರೂ ಮಾಡುವುದು ಏನು? ತಂಗಿ, ನೀನಾದರೂ ಮಾಡುವುದೇನು? ಅಗರ್ಭ ಶ್ರೀಮಂತನಾದ ಜಗನ್ನಾಥನಿಗೆ ಕೇಳಿಕೊಳ್ಳಲು ಬಂದರು. ನನಗೆ ಒಬ್ಬಳೆ ತಂಗಿ, ನನ್ನ ತಂಗಿ ಬಾಳು ಬಂಗಾರವಾಗಲೆಂದು ಆಶಿಸಿ ಬೆಂಗಳೂರು ಬ್ಯಾಂಕ್ ಮನನಿಗೆ ದಾರಿ ಎಳೆದು ಕೊಟ್ಟೆ. ಆದರೆ ದೇವರ ದೃಷ್ಟಿಯಲ್ಲಿ ನಿನ್ನ ಸಂಸಾರ ಸಾಗಿಸುವುದು ಬೇಡವಾಯಿತೋ ಏನೋ, ನಿನ್ನ ಮಾಂಗಲ್ಯ ಸೂತ್ರವನ್ನು ಕಸಿದುಕೊಂಡು ಹೋಯ್ತಮ್ಮ ವಿಧಿ. ಹೌದಲ್ಲ ಅಲ್ಲ, ಆ ವಿಧಿ ನನ್ನ ಅಡಿಯಲ್ಲಿ ಮಾಂಗಲ್ಯ ಭಾಗ್ಯವೇಳು ತಡೆಬಾರದನ್ನು ಬಡಿದಿದ್ರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಅದಕ್ಕೆ ಬಸವಣ್ಣನವರು ಹೇಳಿಲ್ಲವೇ, ಬಾರದೆ ಬಪ್ಪದು ತಪ್ಪದು ಅಂತ. ಅಣ್ಣ, ನನ್ನ ದೃಷ್ಟದಲ್ಲಿ ನಾನು ಹೀಗೆ ಇರಬೇಕೆಂದು ಬಂದಿದ್ರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನೀ ಹೇಳುವುದು ಸರಿ, ಆದರೆ ಜನರು ಏನು ದಾಡಿಕೊಳ್ಳುತ್ತಾರೆ ಗೊತ್ತೇನಮ್ಮ? ವಯಸ್ಸಿಗೆ ಬಂದ ತಂಗಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ತಾನು ಮದುವೆಯಾಗಿ ಹೆಂಡತಿ ಮೋಹಪಾಸಕ್ಕೆ ಬಿದ್ದು ಇವನ್ಯಾವನ ಬುದ್ಧಿವಂತನೆಂದು ಜನರು ತಿರುಗುತ್ತಿದ್ದಾರಮ್ಮ. ಮೊದಲು ನಿನ್ನನ್ನು ಮರು ಮದುವೆ ಮಾಡಿ ಕೊಡುವವರೆಗೆ ನಾನು ಮದುವೆಯನ್ನೇ ಆಗುವುದಿಲ್ಲಮ್ಮ. ತಂಗಿ, ಇವತ್ತು ನಿನ್ನ ಚಿಕ್ಕಣ್ಣ ಸೋಮಶೇಖರ ಮೈಸೂರಿಂದ MA ಪಾಸ್ ಆಗಿ ಬರುವನಿದ್ದಾನೆ. ಅವನಿಗೆ ಸಿಹಿ ಊಟದ ವ್ಯವಸ್ಥೆ ಮಾಡೋಣ. ಅಣ್ಣ, ಇವತ್ತು ಬಸವಣ್ಣನ ವಾರಲ್ಲವೇ, ಅದಕ್ಕೋಸ್ಕರ ನಾನು ಮುಂಚೆನೆ ಸಿಹಿ ಅಡಿಗೆ ಮಾಡಿದ್ದೇನೆ. ಅದು ನೋಡು ತಂಗಿಯಲ್ಲಿ ಸೋಮಶೇಖರ ಬಂದೇ ಬಿಟ್ಟನಲ್ಲ. ಆಶೀರ್ವದಿಸಮ್ಮ ಈ ನಿನ್ನ ಸಹೋದರನಿಗೆ. ಹಣ್ಣು ಅಥವಾ ಕಾಯೋ ನಿನ್ನ ಮಾಡ್ತೇನಂತ. ಅದೇ ಅಣ್ಣ, ನೀನು ಹೋಗಿದ್ದಿಲ್ಲ, ನಿನ್ನ ಕೆಲಸ ಏನು ಪಾಸ ಫೇಲು ಅಂತ ಅಣ್ಣ ಕೇಳ್ತಾ ಇದ್ದಾರೆ. ತಂಗಿ ಹೇಳಿದಂತೆ ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿ ಬಂದಿರುವೆ. ಅದಕ್ಕಾಗಿ ಸ್ವೀಟ್ ಹಂಚಿ ಆಶೀರ್ವಾದ ಪಡೆಯಬೇಕೆಂದು ಬಂದಿರವೆ. ತೆಗೆದುಕೊಳ್ಳೋಣ ಸ್ವೀಟು. ಅಣ್ಣ, ಬರೀ ಸ್ವೀಟ್ ಹಂಚಿದ್ರೆ ಏನಾಯ್ತಲ್ಲ? ನೋಡು, ಮುಂದೆ ನೀನು ದೊಡ್ಡ ಸಾಹೇಬನಾಗಿ ಆತಿಗೆ ಜೊತೆ ಕಾರಿನಲ್ಲಿ ಬರುವಂತೆ ಆಗ್ಬೇಕಣ್ಣ. ಅದೇಕಮ್ಮ, ಅಣ್ಣನ ಮದುವೆಯಾಗಿ ಅತ್ತಿಗೆ ಮನೆಗೆ ಬಂದು ಮಂಗಳ ಗೌರಿ ಅತ್ತಿಗೆ ಮನೆಗೆ ಒಳಗುವ ಮುದ್ದಾದ ಮಕ್ಕಳನ್ನು ಹೆತ್ತ ನಂತರ ನನ್ನ ಮದುವೆ. ನೋಡು ತಂಗಿ, ನಿನಗೆ ಒಂದು ಒಳ್ಳೆ ವರ ನೋಡಿ ನಿನ್ನ ಮರುಮದುವೆ ಮಾಡಿ ಕೊಡುತ್ತೇವೆ. ನೀನೇ ಒಂದು ಒಳ್ಳೆ ಹೆಣ್ಣು ಕೊಡಮ್ಮ, ನಾನು ಮಾಡಿಕೊಳ್ಳುತ್ತೇನೆ. ನೋಡು ತಂಗಿ, ನಾನು ಬರುವಾಗ ನಿನಗೆ ಒಂದು ಹೊಸ ಸೀರೆ, ಜಂಪರು, ಹೂವು, ಬಳೆ ಎಲ್ಲ ತಂದಿರುತ್ತೇನೆ. ಅದನ್ನು ಹುಟ್ಟಿಕೊಂಡು ನಾನು ಪಾಸಾದ ಸುದ್ದಿ ನಿನ್ನ ಗೆಳೆತರಿಗೆಲ್ಲ ತಿಳಿಸಿ ಬರಮ್ಮ. ಅಣ್ಣ, ನಿನ್ನ ತಂಗಿ ಹಸಿರ ಬಳೆಯನ್ನು ಉಡುವಂತಿಲ್ಲ, ಹಣೆಗೆ ಕುಂಕುಮ ಹಚ್ಚುವಂತಿಲ್ಲ, ಹೊಸ ಸೀರೆಯನ್ನು ಮುಟ್ಟಿಕೊಂಡು ವಾರಿಗೆಯವರ ಜೊತೆ ತಿರುಗಾಡುವಂತಿಲ್ಲ, ತಿರುಗಾಡುವಂತಿಲ್ಲ. ಯಾಕಂದ್ರೆ ನಾಟೊಬ್ಬರು ಗಂಡ ಸತ್ತ ಇದೆ ಅಂತ ಜನರು ಹೇಳಿಸುತ್ತಾರನ್ನ, ಹೇಳಿಸುತ್ತಾರೆ. ನಿನ್ನ ತಂಗಿ ನನ್ನ ದೃಷ್ಟಳನ್ನ, ನನ್ನ ದೃಷ್ಟಳು. ನೋಡು ತಂಗಿ, ನೀನು ಹೇಳುವುದು ಸರಿ, ಆದರೆ ಜನರಿಂದ ಅಂತ ಆಡ್ಕೊಳ್ತಾರೆ ಗೊತ್ತೇನಮ್ಮ. ಹೋಗಲಿ ಸೋಮು, ನಿನಗೆ
ಒಂದು ಒಳ್ಳೆಯ ನೌಕರಿ ಸಿಕ್ಕ ನಂತರ ನೀನೇ ಒಂದು ಒಳ್ಳೆಯ ಹೊರತು ಇಬ್ಬರು ಸೇರಿಕೊಂಡು ಅದ್ದೂರಿಯಾಗಿ ಮದುವೆ ಮಾಡೋಣ. ಅಲ್ಲಿವರೆಗೆ ನಾನು ಮದುವೆಯೇ ಆಗೋದಿಲ್ಲ ಸೋಮು. ಅಣ್ಣ, ನೀನು ಅಣ್ಣನಷ್ಟೇ ಅಲ್ಲ, ಸಾಕ್ಷಾತ್ ದೇವ ಮಾನವ, ದೇವರಂತಿರವ. ನಿನ್ನ ಆಶೀರ್ವಾದ ಹೊಂದಿರಲಣ್ಣ ನಾನು ನೌಕರಿ ಸೇರಿ ಎಂಥ ಪ್ರಸಂಗ ಬಂದಾದರೂ ನಮ್ಮ ತಂಗಿಗೆ ಒಂದು ಒಳ್ಳೆ ವರ ನೋಡಿ ಮದುವೆ ಮಾಡೋಣ. ಆಗ ತಂಗಿ ಮಾವ ಸಂತೋಷದಿಂದ ನಗುತ್ತಿರಬೇಕು. ಅದೇ ನನ್ನ ಆಸೆ. ಸರಿ ಅಣ್ಣ, ಊಟ ಮಾಡೋಣ ಬನ್ನಿರಿ.
ಆಯ್ತು ನಡೆಯಲ್ಲ. ಮಗನೇ ನಿನ್ನ ತಂಗಿಯನ್ನು ನನಗೆ ಕೊಡುತ್ತೇನೆಂದು ಹೇಳಿ ನನಗಾಗದವರ ಮಾತು ಕೇಳಿ ಬೆಂಗಳೂರು ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥನಿಗೆ ಸಾಲ ಎಂದು ಕೊಟ್ಟೆಯಲ್ಲ. ಹೇಗಾಯಿತು ನಿನ್ನ ತಂಗಿಯ ಸುಂದರ ಮದುವೆಯಾದ ಪ್ರಥಮ ರಾತ್ರಿಯಲ್ಲಿ ನಿನ್ನ ತಂಗಿಯ ಗಂಡ ಬ್ಯಾಂಕ್ ಮ್ಯಾನೇಜರನ್ನು ಕೊಲೆ ಮಾಡಿ ಬ್ಯಾಂಕ್ ಲೂಟಿ ಮಾಡಿಕೊಂಡು ಬಂದಿರುವೆ. ಹೇಗಿದೆ ನಾಗರಾಜನ ಕೈತಕ? ಸುವರ್ಣ ಬಂಗಾರನಂತ ಹೆಣ್ಣು ಈ ಹೆಣ್ಣಿಗೆ ತಕ್ಕ ರೂಪ ಯೌವನದಿಂದ ತುಂಬಿ ನಿಂತಿರುವ ಇವಳ ರೂಪ ರಾಜ್ಯ ಊರ್ವತಿಯರನ್ನು ಹೇಗಾದರೂ ಮಾಡಿ ಈ ಹೆಣ್ಣಿನ ಕವಿಯನ್ನು ನಾನು ಮುನ್ನಲೇಬೇಕು. ದಯಾನಂದನ ತಮ್ಮ ಸೋಮಶೇಖರ್ ಮೈಸೂರಿನಿಂದ ಬಂದಿದ್ದಾನೆ. ಅವನಿಗೆ ಭೇಟಿಯಾದಾಗ ಅವನ ವಿಷಯವನ್ನು ತಗದೇ ತೆಗೆಯುತ್ತಾನೆ. ಆಗ ನಾನು ವರದಕ್ಷಿಣ ಪಡೆಯದೆ ಮದುವೆ ಮಾಡಿಕೊಳ್ಳುವಾಗೆ ಮದುವೆ ಮಾಡಿಕೊಂಡು ಮರುದಿನವೇ ನನ್ನ ಕಾರಸ್ಥಾನದಿಂದ ಅವರ ಆಸ್ತಿಯನ್ನು ಎತ್ತಿ ಹಾಕಿ ಅಣ್ಣ ತಮ್ಮಂದಿರನ್ನು ಬೀದಿ ಬಿಕಾರಿ ಮಾಡಿ ಬೀದಿ ಬೀದಿ ಬೀದಿಗೆ ಬೇಡುವ ಹಂಚಿದಾಗಲೇ ನನ್ನ ಮನಸ್ಸಿಗೆ ಚಾತಿ ನಾನು ನಂಬಿದರೆ ನಾಗರಾಜ ಕಾಮುಕ ಕೆಡಲಿದರೆ ಘಟ ಸರ್ಪ. ಯಾವಾಗ ಬಂದೆ ಮೈಸೂರಿನಿಂದ? ಹೇಗೆ ಸಾಗಿದೆ ನಿನ್ನ ವಿದ್ಯಾಭ್ಯಾಸ? ದೇವರ ದಯದಿಂದ ಎಲ್ಲ ಚೆನ್ನಾಗಿದ್ದೆ ತಾನೆ? ದೇವರ ದಯದಿಂದ MA ಪದವಿ ಪಡೆದುಕೊಂಡು ಬಂದಿರುತ್ತೇನೆ. ಎಲ್ಲ ಚೆನ್ನಾಗಿದ್ದೇನೆ. ಆದರೆ ಎಲ್ಲ ಚೆನ್ನಾಗಿದ್ದೇನೆ ಎಂಬ ಸಂತೋಷದ ಸಾಗರಕ್ಕೆ ಆದರೆ ಎಂಬ ಕಷ್ಟದ ಕಟ್ಟಡವನ್ನೇಕೆ ಕಟ್ಟಿದೆ?
ನನ್ನ ತಂಗಿ ಸುವರ್ಣ ಯೌವನದ ವಯಸ್ಸಿನಲ್ಲಿ ನರಕ ಜೀವನ ಸಾಗಿಸುತ್ತಿರಲು ವಿಧವೆಯಾಗಿ. ಹೌದು, ಆ ವಿಷಯ ನಾನು ಕೇಳಿದ್ದೇನೆ. ಪಾಪ ದೇವರು ಅವಳಿಗೆ ಆ ರೀತಿ ದ್ರೋಹ ಬಗೆಬಾರ್ದಾಗಿತ್ತು. ಹೋಗಲಿ ಸೋಮು, ಹಿಂದಿನ ವಿಷಯವನ್ನು ಮರೆತುಕೊಂಡು ಮುಂಬಾಲಾಸನ ಮಾಡಿಕೊಳ್ಳೋದೋತ್ತಮ. ಅಂದರೆ ಅವಳು ಆ ಜನ್ಮ ಪರ್ಯಂತರ ವಿಧವೆಯಾಗಿ ಬಾಳಬೇಕೆ? 20ನೇ ಶತಮಾನ ಸುಧಾರಿಸಿದ ಕಲಿಯುಗದಲ್ಲಿನೇ ಅವಳಿಗೆ ಒಂದು ಒಳ್ಳೆ ವರ ನೋಡಿ ಅವಳ ಮರುಮದುವೆ ಮಾಡಬೇಕೆಂಬುದೇ ನನ್ನ ಆಸೆ ನಾಗರಾಜ್. ನೋಡು ಸೋಮು, ವರಹದಂತ ವರವಿದ್ದವರ ಮನೆಗೆ ಬಂಗಾರದಂತ ಮಗಳನ್ನು ಕರೆದುಕೊಂಡು ಹೋಗಿ ತೋರಿಸಿ ಹೆಣ್ಣಿನ ತಾಯಿ ತಂದೆಗಳು 50,000 ವರದಕ್ಷಿಣೆ, ಕಾರು ಬಂಗ್ಲೆ, ಚಿನ್ನಾಭರಣ ಕೊಡುತ್ತೇನೆಂದು ಹೇಳಿದರು. ಒಳ್ಳೆ ಎನ್ನುವ ಇಂದಿನ ಕಾಲದಲ್ಲಿ ನಿನ್ನ ತಂಗಿ ಮದುವೆ ಮಾಡುವುದೆಂದರೆ ರಂಡೆಯ ಮದುವೆಗೆ ಹೋದವರು ಉಂಡು ಬಂದಂತೆ. ಅರ್ಥವಾಯ್ತು, ನೀನಾಡುವ ಮಾತು ನಿಜ. ಆದರೆ ಸರ್ಕಾರದವರು ವರದಕ್ಷಿಣೆ ತೆಗೆದುಕೊಳ್ಳಬಾರದೆಂದು ಕಡ್ಡಾಯವಾಗಿ ಕಾನೂನು ಮಾಡಿದ್ದರು. ಆ ಕಾನೂನನ್ನೇ ಉಲ್ಲಂಘಿಸಿ ಹೆಣ್ಣು